ರಮೇಶ್ ಬಾಬು ಅವರೇ, ಸಿದ್ದರಾಮಯ್ಯನವರ ಮಾತನ್ನೂ ಕೇಳದಷ್ಟು ದೂರ ಹೋದ್ರ ಜಮೀರ್ ಅಹಮದ್ ಖಾನ್ ಅವರು? ಅಬ್ಸಲ್ಯೂಟ್ಲಿ ರಾಂಗ್. ಜಮೀರ್ ಅಹಮದ್ ಅವ್ರ ಈಸ್ ನಾಟ್ ಎ ಕರ್ನಾಟಕ ಸ್ಟೇಟ್ ಮೈನಾರಿಟಿ ಲೀಡರ್. ಇವತ್ತಿನ ಪರಿಸ್ಥಿತಿನಲ್ಲಿ ಅವರು ಕಾಂಗ್ರೆಸ್ ಪಾರ್ಟಿನಲ್ಲಿ, ವಿಶೇಷವಾಗಿ AICCನಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಅವರು ಮೈನಾರಿಟಿ ಲೀಡರ್. ಇವತ್ತು ಯಾವುದೇ ರಾಜ್ಯದ ಚುನಾವಣೆ ಆದರೂ ಸಹ ಅವ್ರನ್ನ ಕರ್ಕೊಂಡು ಅವ್ರಿಗೆ ಜವಾಬ್ದಾರಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೇರಳದಲ್ಲಿ ಈ ವಾಸ್ ಎ ಸ್ಟಾರ್ ಕ್ಯಾಂಪೇನರ್ ಫ್ರಮ್ ದ AICC. ಅವ್ರಿಗೆ ವಿಶೇಷವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಹಾಗಾಗಿ ಜಮೀರ್ ಅವ್ರದ್ದು ಪ್ರಶ್ನೆ ಇಲ್ಲ ಇಲ್ಲಿ. ಅಫ್ಕೋರ್ಸ್ ಡಿಫ್ರೆನ್ಸಸ್ ಇದೆ, ಇಲ್ಲ ಅಂತ ನಾನು ನಿರಾಕರಣೆ ಮಾಡಲ್ಲ, ವ್ಯತ್ಯಾಸಗಳಾಗಿಲ್ಲ. ಅಲ್ಲ ಸರ್, ಸಾದಿಕ್ ಪೈಲ್ವಾನ್ರನ್ನ ಮನವೊಲಿಸಿ ವಾಪಸ್ ತೆಗೆಸುವ ಜವಾಬ್ದಾರಿಯನ್ನು ಜಮೀರ್ ಅಹಮದ್ ಖಾನ್ರಿಗೆ ಕೊಡಲಾಗಿತ್ತು. ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರಂತ. ಸುಳ್ಳು. ಸಲೀಂ ಅಹಮದ್ ಅವ್ರು ಹೇಳಿದ್ರು. ಸರಿ ಹೇಳ್ರಿ, ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದು ನಿಜ, ನಾಟ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಜಮೀರ್ ಅಹಮದ್ ಅವ್ರನ್ನು ಸೇರಿಸ್ಕೊಂಡಂತೆ ಎಲ್ಲ ಮೈನಾರಿಟಿ ಲೀಡರ್ಗಳಿಗೆ ಜವಾಬ್ದಾರಿನ ಕೊಟ್ಟಿದ್ರು. ಇದು ಫ್ಯಾಕ್ಟ್. ಅವರು ಭೇಟಿಯಾಗಿಲ್ಲ, ಅದು ಕಾರಣ ಎಲ್ಲ ಅವ್ರು ಕೊಟ್ಟಿದ್ದಾರೆ. ಅದಾದಮೇಲೆ ಅವ್ರು ಬಂದರು, ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲಿ ಜೊತೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು, ಮತ್ತೆ ಹೋದ್ರು, ಸಾದಿಕ್ ಪೈಲ್ವಾನ್ ಅವ್ರ ಮನೆಗೆ ಹೋದ್ರು, ಅದೆಲ್ಲ ಒಂದು ಕಡೆ. ಮತ್ತು ನಾಟ್ ಓನ್ಲಿ ದಟ್, ನಾನು ಐ ವಾಸ್ ದ ವಿಟ್ನೆಸ್. ನಾನು ಆ ಭಾಗದ MLC ಇದ್ದವನು. ಆ ಗಾಂಧಿನಗರದ ಹತ್ರ ದೊಡ್ಡ ಸಭೆ ಆಯಿತು, ಸುಮಾರು 5,000 ಜನ ಸೇರಿದ್ರು ಅವತ್ತು. ಸಾದಿಕ್ ಪೈಲ್ವಾನ್ ಮಾತಾಡಿದ್ರು, ಬೇರೆ ಬೇರೆ ಮುಸಲ್ಮಾನ್ ಲೀಡರ್ಗಳೆಲ್ಲ ಮಾತಾಡಿದ್ರು, DK ಶಿವಕುಮಾರ್ ಅವ್ರು ಮಾತಾಡಿದ್ರು, ಸಿದ್ದರಾಮಯ್ಯ ಮಾತಾಡೋ ಟೈಮ್ಗೆ ಜೋರು ಮಳೆ ಬಂತು. ಅದಾದಮೇಲೆ ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ನಾಜೀರ್ ಹುಸೇನ್ ಅವರು ಬಂದು ರೋಡ್ ಶೋ ಮಾಡಿದ್ರು. ಎಲ್ಲರೂ ಅವರವರ ಪ್ರಯತ್ನಗಳು ಏನೇನಿದೆ, ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ದು, ಎಲ್ಲ ಅಲ್ಪಸಂಖ್ಯಾತ ನಾಯಕರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಸಣ್ಣ ಪುಟ್ಟ ವ್ಯತ್ಯಾಸ ಇರೋದು ನಿಜ, ಎಕ್ಸ್ಪ್ರೆಸ್ ಮಾಡಿರೋದು ನಿಜ. ಚುನಾವಣೆ ಟಿಕೆಟ್ ಘೋಷಣೆ ಆಗೋಕ್ಕೆ ಮುಂಚೆ ಅವರು ಸ್ಟ್ರಾಂಗ್ ಆಗಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಬೇಕಂತೇಳಿ ಪ್ರತಿಪಾದನೆ ಮಾಡಿದ್ದು ನಿಜ. ತಪ್ಪು ಅಂತ ಹೇಳೋದಿಲ್ಲ, ಸ್ವಾಭಾವಿಕ. ಅದು ಯಾವುದೇ ಆ ಸ್ಥಾನದಲ್ಲಿ ಯಾವುದೇ ಸಮುದಾಯ ಇದ್ದರೂ ಕೇಳ್ತಾರೆ, ನಮ್ಗೆ ಅವಕಾಶ ಸಿಕ್ಕಿಲ್ಲ ಕೊಡಿ ನಮ್ಮ ಮತನ್ನು ಕೇಳ್ತಾರೆ. ಅದು ತಪ್ಪು ಅಂತ ಹೇಳೋದಿಲ್ಲ. ಬಿಫೋರ್ ದಟ್ ನಾನು ಇನ್ನೊಂದು ಪಾಯಿಂಟ್ ಬರ್ತೀನಿ. ನನ್ನ ಸ್ನೇಹಿತರು ಹೇಳ್ತಾಯಿದ್ರು, ಜಮೀರ್ ಏಕಾಏಕಿ ಬಂದುಬಿಟ್ರು, ಲೀಡರ್ ಆಗಿಬಿಟ್ರು, ಬೇರೆನೆಲ್ಲ ಓವರ್ಟೇಕ್ ಮಾಡಿಬಿಟ್ರು ಅಂತೇಳಿ. ನಿಜ, ಯಾಕೆಂದರೆ ಅವರು BJPಯವರು ಅವಾಗವಾಗ ಸತ್ಯದ ಮಾತುಗಳನ್ನ, ವಾಸ್ತವದ ಮಾತುಗಳನ್ನ ಆಡ್ತಾರೆ. ಬಸವರಾಜ ಬೊಮ್ಮಾಯಿರವರು ಆ ಪಾರ್ಟಿನಲ್ಲಿ BJP ಕರೆದವರೇ ಬಸವರಾಜ ಬೊಮ್ಮಾಯಿ, ಅದಕ್ಕೆ ಕರ್ಕೊಂಬಂದು ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರು. ವಿಜಯೇಂದ್ರರವರು ಪಾಪ ಗ್ರಾಸ್ ರೂಟಿಂದ ಬಂದು ಮೇಲಕ್ಕೆ ಬಂದುಬಿಟ್ರು, ಹಂಗಾಗಿ BJP ರಾಜ್ಯಾಧ್ಯಕ್ಷರು ಮಾಡಿದ್ರು. ಆ ಅನುಭವದ ಮೇಲೆ BJPಯವ್ರ ಪಾಪ ಇವೆಲ್ಲ ಹೇಳ್ತಾರೆ. ಅವಾಗ ಅವ್ರಿಗೆ BJPಯವ್ರ ಮೇಲೆ, BJPಯವ್ರಿಗೆ ಮುಸಲ್ಮಾನರ ಮೇಲೆ ಅತಿಯಾದ ಪ್ರೀತಿ ಬಂದುಬಿಡುತ್ತೆ. ಇವಾಗ ಇದರಲ್ಲೇ ನೀವೇ ಎಲೆಕ್ಷನ್ ಟೈಮಲ್ಲಿ ನೋಡಿದ್ದೀರಾ, ಹಿಜಾಬು ತಗೊಂಡು ಅಲ್ಲಿ ಯಾರ ಶಾಲಾ ಮಕ್ಕಳು ಇಶ್ಯೂ ಇಟ್ಕೊಂಡು ರಾಷ್ಟ್ರಮಟ್ಟ ಸುದ್ದಿ ಮಾಡಿದ್ರು. ಓಝಾನು, ಹಲಾಲ್ ಕಟ್ಟು, ಟಿಪ್ಪು ಇಶ್ಯೂ, ಹಿಂದುತ್ವ, ಅಗ್ರೆಸಿವ್ ಹಿಂದುತ್ವ ಇಶ್ಯೂ. ಸೊ ಒಂದಲ್ಲ, ಈ ಒಂದು ಬಜೆಟ್ ಅಲೋಕೇಶನ್ ಮೈನಾರಿಟಿಗೆ ಕೊಟ್ಟರೆ ಇಡೀ ಬಜೆಟ್ ಮೈನಾರಿಟಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಮಾಡಿದ್ರು. ಸಾಚಾರ್ ಕಮಿಟಿ ರಿಪೋರ್ಟ್ ಇಟ್ಕೊಂಡು ಶ್ರೀರಂಗಪಟ್ಟಣದಲ್ಲಿ ಯೂನಿವರ್ಸಿಟಿ ಮಾಡ್ಬೇಕಂದ್ರೆ ಅಡ್ಗಾಲ್ ಹಾಕೊಂಡು ಮಾಡ್ಲೇಕೂಡ್ದು ಅಂತೇಳಿ ಪ್ರತಿಭಟನೆ ಮಾಡಿದ್ರು BJPಯವರು. ಇವತ್ತು ಪಾಪ ಏಕಾಏಕಿ ದಾವಣಗೆರೆ ಚುನಾವಣೆ ವಿಚಾರಕ್ಕೆ ಅವ್ರಿಗೆ ಅತ್ಯಂತ ಪ್ರೀತಿ ಬಂದಿದೆ. ನನ್ನ ಸ್ನೇಹಿತರು ಹೇಳೋದು 20,000 ಲೀಡಲ್ಲಿ ಗೆಲ್ತೀವಿ ಅಂತೇಳಿ. ಆಶಾಭಾವನೆಯಲ್ಲಿ ಇರಲಿ ಅವರು, ನಂದೇನು ಖಂಡಿತ ಆಕ್ಷೇಪಣೆ ಇಲ್ಲ. ನೋಡಿ, ಅಲ್ಲಿ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ JDS 2ನೇ ಪ್ಲೇಸಲ್ಲಿತ್ತು, ಅವ್ರು 3ನೇ ಪ್ಲೇಸಲ್ಲಿದ್ದರು BJPಯವರು. ನಮ್ಮ JDSನಿಂದ ನಾಗರಾಜ್ ಅವರು, ಶಿವಪ್ಪನವ್ರ ಮಗ, ಹರಿಹರ ಶಿವಪ್ಪನವ್ರ ಮಗ, ಅಲ್ಲಿ ಒಂದ್ಸಲ JDS ಕ್ಯಾಂಡಿಡೇಟ್ ಆದಾಗ ಈ ಸೆಕ್ಯೂರ್ಡ್ ಮೋರ್ ದೆನ್ 17,000 ವೋಟ್ಸ್. ಅದಾದಮೇಲೆ ನಮ್ಮ ಸೈಫುಲ್ಲರ್ ಅವರು ಒಂದ್ಸಲ ಕ್ಯಾಂಡಿಡೇಟ್ JDSನಿಂದ ಆದಾಗ ಈ ಟುಕ್ 19,000 ವೋಟು. ಇಲ್ಲಿ ಪ್ರತಿ ಚುನಾವಣೆಯಲ್ಲಿ 2008ರಿಂದ ಇಲ್ಲಿವರೆಗೆ ಪ್ರತಿ ಚುನಾವಣೆಯಲ್ಲಿ 7, 8, 9, 10 ಜನ ಮುಸ್ಲಿಂ ಕ್ಯಾಂಡಿಡೇಟ್ ಇದ್ದೇ ಇದ್ದಾರೆ ಕಣದಲ್ಲಿ. ಅಮಾನುಲ್ಲಾ ಖಾನ್ ಕಳೆದ ಚುನಾವಣೆಯಲ್ಲಿ JDSಯಿಂದ ಅಲ್ಲಿ ಕ್ಯಾಂಡಿಡೇಟು ಎಷ್ಟು ಬಂತು? ಅಮಾನುಲ್ಲಾ ಖಾನ್ಗೆ 3,300, 400 ಬಂತು. ಸ್ವಾಭಾವಿಕ ಅವರು ಇಂಡಿಪೆಂಡೆಂಟ್. ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಇರೋ ವ್ಯತ್ಯಾಸ ಏನು ನಿಮಗೂ ಗೊತ್ತು. ಅಲ್ಲ, ನರೇಟಿವ್ ಬಿಲ್ಡ್ ಆಗಿದೆ. ಇಲ್ಲ, ಅದನ್ನೇ ದಯಮಾಡಿ ಕೇಳಿ. ಆಗಿಲ್ವಾ? ಇಲ್ಲ, ಖಂಡಿತ ಇಲ್ಲ. ನೀವು ಮುಸ್ಲಿಮಿಗೆ ಟಿಕೆಟ್ ಕೊಡಬೇಕು ಅನ್ನೋ ನರೇಟಿವ್ ಬಿಲ್ಡ್ ಆಗಿದೆ. ಒಂದು ನಿಮಿಷ, ನೆರೇಟಿವ್ಗೆ ಪ್ಯಾರಲ್ ನೆರೇಟಿವ್ ಆಗಿದೆ, ಅದನ್ನ ಚರ್ಚೆ ಆಗ್ತಾ ಇಲ್ಲ ಇಲ್ಲಿ. ಯಾವ ನರೇಟಿವ್? ಈಗ ಹೇಳ್ತೀನಿ ಕೇಳಿ, ದಯಮಾಡಿ ಹೇಳ್ತೀನಿ ಕೇಳಿ. ಇವತ್ತು ಮುಸಲ್ಮಾನರದು ಅಸಮಾಧಾನ ಆಗಿರೋದು ನಿಜ, ನಾನು ಇಲ್ಲ ಅಂತ ಹೇಳಲ್ಲ. ಸಮ್ ಎಕ್ಸ್ಟೆಂಟ್ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗಿರೋದು ನಿಜ, ಅದು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ನೀವು ನಾಯಕ ಕಮಿಟಿಯವ್ರಿಗೆ BJP ಟಿಕೆಟ್ ಹಾಕಿ ಕೊಟ್ರೆ, ನೀವು ನೆಕ್ಸ್ಟು ನಾವೇನಾದ್ರು ಬೇರೆ ನಾಯಕರ ಕಮಿಟಿಯವ್ರು ಗೆದ್ದುಬಿಟ್ರೆ ನೆಕ್ಸ್ಟು ನಮ್ಗೆ ಟಿಕೆಟ್ ಸಿಗಲ್ಲ ಅಂತೇಳಿ ಲಿಂಗಾಯತ ಕನ್ಸಲ್ಟೇಟರ್ಗೆ ಎಷ್ಟೆಷ್ಟು ಮೀಟಿಂಗ್ ಮಾಡಿದ್ರು? ಯಾಕೆ ಮಾತಾಡಲ್ಲ BJPಯವರು? ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ರು ಹೇಳ? ನಾನು ಯಡಿಯೂರಪ್ಪನವ್ರು ಏನು ಸೂಚನೆ ಕೊಟ್ಟರು ಹೇಳ? ಇವೆಲ್ಲ ರಾಜಕಾರಣದಲ್ಲಿ ಪ್ರತಿಯೊಂದು ಪಾರ್ಟಿನಲ್ಲಿ ಇಂಟರ್ನಲ್ ಡೆವಲಪ್ಮೆಂಟು, ಇಂಟರ್ನಲ್ ಪ್ರಯತ್ನಗಳು ಇದ್ದೇ ಇರ್ತವೆ. ನಾನು ಇಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಆಗಲೇ ನನ್ನ ಇಂಡಿಪೆಂಡೆಂಟ್ ಸ್ನೇಹಿತರು ಮಾತಾಡ್ತಾ ಹೈಂದ ವಿಚಾರ ಮಾತಾಡಿದ್ರು. ಹೌದು, ಹೈಂದ ಓಟ್ ಯಡಿಯೂರಪ್ಪನವ್ರು ಸೂಚನೆ ಕೊಟ್ಟರು ಅಂತಿದ್ದೀರಿ ನೀವು? 100% ಸರ್. ಲಿಂಗಾಯತ ಓಟ್ ಇಲ್ಲ ಅಂತ ಹೇಳಿ ಯಡಿಯೂರಪ್ಪನವ್ರು, ನಾನು ರಾಜಕೀಯ ಚರ್ಚೆಗೆ ಬರ್ತೀನಿ.
ಇದು ಶ್ಯಾಮ್ನವರ ಫ್ಯಾಮಿಲಿ ಮೇಲೆ ಇರ್ತಕ್ಕಂಥ ಗೌರವ. ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಪೊಲಿಟಿಕಲ್ ಪೊಲರೈಸೇಷನ್ ಏನಾಗಿದೆ. ಅಲ್ಲ ಸರ್, ಅವರ ಮಗ ರಾಜ್ಯಾಧ್ಯಕ್ಷರಿದ್ದಾರೆ. ಒಂದು ನಿಮಿಷ ಸರ್, ಅವರ ನೇತೃತ್ವದಲ್ಲಿ 3 ಬೈ ಎಲೆಕ್ಷನ್ ಸೋತಿದ್ದಾರೆ. ಈಗ ಈ 2 ಬೈ ಎಲೆಕ್ಷನ್ ಅನ್ನು ಕಾಲ ಮೇಲೆ ಕಲ್ಲಕ್ಕೋತಾರ ಅವರು. ರಾಜಕೀಯ ಧ್ರುವೀಕರಣಗಳು ಎಲ್ಲ ಚುನಾವಣೆಯಲ್ಲೂ ಬೇರೆ ಬೇರೆ ರೂಪವನ್ನು ತಗತ್ತವೆ. ದಾವಣಗೆರೆನಲ್ಲಿ ಬೇರೆ ಬೇರೆ ಕಾರಣಕ್ಕೆ ನಾನು ಬಹಿರಂಗವಾಗಿ ಕೆಲವು ವಿಷಯಗಳನ್ನ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಬಾಗಲಕೋಟೆಯಲ್ಲಿ ವಿಜೇಂದ್ರರವ್ರನ್ನ ಅಣಿಬೇಕಂತೇಳಿ BJP ನಾಯಕರೇ BJPಗೆ ಓಟ್ ಹಾಕ್ಬಿಡಿ, ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಅಂತೇಳಿ ಪ್ರಚಾರ ಮಾಡಿರೋದು ಒಂದು ಕಡೆ. ದಾವಣಗೆರೆಯಲ್ಲಿ ಏನು ಹಾರ್ಡ್ಕೋರ್ BJP ಅವರಿದ್ದರು, ಯಾವಾಗ ಇಲ್ಲಿ ಬೇರೆ ಮೆಸೇಜ್ ಹೋಯ್ತು, ಸೊ ಅವರು 3-4 ಮೀಟಿಂಗ್ ಆಯಿತು. ನನಗೆ ಗೊತ್ತು ಯಾವ್ಯಾವತ್ತು ಎಲ್ಲೆಲ್ಲಿ ಏನೇನು ಮೀಟಿಂಗ್ ಆಯ್ತು ಅಂತೇಳಿ. ವೀರಶೈವ ಸಮುದಾಯದವರು ಹೇಳ್ಬಾರ್ದು, ನಾನು ಅನಿವಾರ್ಯ ನೀವು ಕೇಳಿದಿಂದ ಹೇಳ್ತಾ ಇದ್ದೀನಿ. 3 ಮೀಟಿಂಗ್ ಆಯಿತು. ನಾವು ಶ್ಯಾಮ್ನವ್ರವ್ರ ಮನೆಗೆ ಹೋಗಲ್ಲ, ಆದರೆ ನಾವು ಓಟ್ ಹಾಕತ್ತೆ ಶ್ಯಾಮ್ನವ್ರ ಮೊಮ್ಮಗನಿಗೆ ಅಂತೇಳಿ. ಯಾರು ಹೂ ಐಡೆಂಟಿಫೈಡ್ ವಿತ್ ದ BJP, ಅದು ಚರ್ಚೆ ಆಗಲ್ಲ, ಆಗೋದು ಇಲ್ಲ, ಆಗೋದು ಬೇಡ, ನಮಗೇನು ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಸಂದರ್ಭ ಬಂದಿದ್ದರಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ಪೊಲಿಟಿಕಲ್ ನಿಮ್ಮ ಲೆಕ್ಕಾಚಾರ ಏನು? ಮುಸ್ಲಿಂ ಓಟ್ ಹೋದಷ್ಟು ನಮಗೆ ಲಿಂಗಾಯತ ಓಟ್ಗಳು ಬಂದಿದ್ದಾವೆ. ನಾಟ್ ಓನ್ಲಿ ಲಿಂಗಾಯಿತು, ಅದು ಬೇರೆ ಬೇರೆ. ನೋಡಿ, ಈಗ ಅಲ್ಲಿ ಏನವರು ಒಂದು ನಾಯಕ ಕಮಿಟಿಗೆ ಒಂದು ಟಿಕೆಟನ್ನು ಕೊಟ್ಟರು, ರಾಜೇನಹಳ್ಳಿ ಮಠದಲ್ಲಿ ಅಲ್ಲೊಂದು ಮೀಟಿಂಗ್ ಆಯಿತು. ನಾವು ಯಾವುದೇ ಪಾರ್ಟಿಯಲ್ಲಿ ನಮ್ಮ ಸಮುದಾಯಕ್ಕೆ ಮಾಡಬೇಕಂತ ಹೇಳಿ, ತಪ್ಪು ಅಂತಲ್ಲ ಅದು. ಆಯಾ ಸಮುದಾಯದ ವಿಚಾರ ಬಂದಾಗ ಆಯಾ ಸಮುದಾಯದವರು ಕ್ಲೈಮ್ ಮಾಡೋಂಥದ್ದು ಸ್ವಾಭಾವಿಕ. ನೀವು ಯಾರು ಇವತ್ತು ಶ್ರೀನಿವಾಸ್ ದಾಸ್ ಕಶ್ಯಪ್ ಯಾರು? ಅಫ್ಕೋರ್ಸ್ ಅವರು BJPಲಿ ಗುರ್ತಚ್ಕೊಂಡಿದ್ದಾರೆ. ಅವ್ರ ಮುಂಚೆ ಅವ್ರ ಅಣ್ಣ ಎಲ್ಲಿ ಗಣೇಶ್ ದಾಸ್ ಕಶ್ಯಪ್ ಎಲ್ಲಿ ಕ್ಯಾಂಡಿಡೇಟ್ ಆಗಿದ್ರು, ಎಷ್ಟು ಓಟ್ ಬಂತು? ಇದೇ ಮಲ್ಲಿಕಾರ್ಜುನ್ ವಿರುದ್ಧ ಗಣೇಶ್ ದಾಸ್ ಕಶ್ಯಪ್ ಅವರು ನಾರ್ತಲ್ಲಿ JDS ಕ್ಯಾಂಡಿಡೇಟು, ಸ್ವಂತ ಅಣ್ಣ, BJP ಕ್ಯಾಂಡಿಡೇಟ್ ಅಣ್ಣ, ಎಷ್ಟು ಓಟ್ ಬಂತು? 3,000 ಚಿಲ್ಲರೆ. ರಾಜಕಾರಣದಲ್ಲಿ ಇವತ್ತು ಅವ್ರನ್ನ ಬಲಿಪಶು ಮಾಡೋಕ್ಕೆ ತಗೊಂಬಂದು ನೀವು ಕೊಟ್ಟಿದ್ದೀರ ಟಿಕೆಟು. ಯಾಕೆ ಮತ್ತೆ ನೀವು ಸಿದ್ದೇಶ್ವರ ಫ್ಯಾಮಿಲಿಯವ್ರು ಯಾಕೆ ಕಂಟೆಸ್ಟ್ ಮಾಡಲಿಲ್ಲ, ಯಾಕೆ ಟಿಕೆಟ್ ಕೇಳಲಿಲ್ಲ? ಅಲ್ಲ, ಸಿದ್ದೇಶ್ವರ ಫ್ಯಾಮಿಲಿ ಅವರೇ ಸಿದ್ದೇಶ್ವರ ಹೇಳಿದ್ದು ಸರ್, OBC ಯಾರಿಗಾರು ಕೊಡಿ, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ. ಯಾಕೆ ಕುರಿಬೇಕಾಯಿತು ಅಂತ ತಾಮಂದು ಕೊಟ್ಟರು. ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಾ? ಮಾಡಿಲ್ವಾ? ಯಾವ ಕಾರಣದಿಂದಲೂ ಮಾಡಿಲ್ಲ. BJP ಪಾಪ ಹೇಳ್ದಲ್ಲ, ಅವರೆಲ್ಲ ಹಿಂಗೆ ಹೇಳ್ಕೊಳ್ಳಿ, ಅವರು ನನಗೇನು ಬೇಜಾರಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಅಲ್ಲಿ ನಮ್ಮ ಸ್ನೇಹಿತರುಗಳು ಮಾತಾಡೋದು, ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೌದು, ವ್ಯತ್ಯಾಸಗಳಿರೋದು ನಿಜ. ನಮಗೆ ಸಿಗಬೇಕಾಯಿತು ಅವಕಾಶ, ಮೈನಾರಿಟಿಗೆ ಅವಕಾಶ ಸಿಕ್ಕಿಲ್ಲ. ಪ್ರತಿ ಸಲ ಮೈನಾರಿಟಿಗೆ ಅವಕಾಶ ಮಿಸ್ ಆಗ್ತಾ ಇದೆ. ನಾವೆಲ್ಲ ಬೇಸರಾಗಿದ್ದೀವಿ. ಅವೆಲ್ಲ ಅಭಿಪ್ರಾಯಗಳ ಮಧ್ಯೆ ಅವ್ರೇನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಸೇ ಗೆಲ್ಲೋದು. ಅಲ್ಲ, ರಿಯಾಜು ಇದ್ದಾರೆ, ನಿಮ್ಮ ಪಾರ್ಟಿಲೇ ಇದ್ದವರು. ಇಟ್ ಇಸ್ ದ ಫ್ಯಾಕ್ಟ್. ರಿಯಾಜು ಇದ್ದಾರೆ, ನಿಮ್ಮ ಪಾರ್ಟಿಲೇ ಇದ್ದವರು. ಅದನ್ನೇ ಇಟ್ ಇಸ್ ದ ಇಲ್ಲ, ಅವರು ನಿಮ್ಮ ಸ್ನೇಹಿತರೆ, ಅವ್ರೇನು ಹೇಳ್ತಾರೆ ಅದನ್ನ ಕೇಳಿ. ಅವ್ರು ಹೇಳಿ ನಾನು ಹೇಳ್ತೀನಿ. ಮುಸಲ್ಮಾನ್ ಕ್ಯಾಂಡಿಡೇಟ್ಗಳು ಪ್ರತಿ ಚುನಾವಣೆಯಲ್ಲಿ 7, 8, 9 ಜನ ಇದ್ದಾರೆ. ಹೌದು ಸರ್, ಈ ಹಿಂದಿನ ಚುನಾವಣೆಗಳಲ್ಲಿ ನರೇಷನ್ ಬಿಲ್ಡ್ ಆಗಿರಲಿಲ್ಲ ಸರ್. ಯಾವ ನರೇಷನ್ ಬಿಲ್ಡ್ ಆದ್ರೂ ಸಹ ಅವ್ರಿಗೆಲ್ಲ ಗೊತ್ತಿದೆ. ಈ ರಾಜ್ಯದಲ್ಲಿ ಟಿಪ್ಪು ಹೆಸರಿನಲ್ಲಿ ಯಾವ ಪಾರ್ಟಿ ಅವ್ರಿಗೆ ತೊಂದರೆ ಕೊಡ್ತು, ಹಿಜಾಬ್ ಹೆಸರಲ್ಲಿ ಯಾವ ಪಾರ್ಟಿ ಅವ್ರಿಗೆ ತೊಂದರೆ ಕೊಡ್ತು, ಇದು ಹಿಂದುತ್ವದ ಹೆಸರಲ್ಲಿ ಯಾವ ಪಾರ್ಟಿ ಅವ್ರಿಗೆ ತೊಂದರೆ ಕೊಡ್ತು. ಸರ್ಕಾರ ಬಜೆಟ್ ಅಲ್ಲಿ ಒಂದು ನಿಮಿಷ ಬಜೆಟ್ ಅಲೋಕೇಶನ್ ಅಲ್ಲಿ ಕೊಟ್ಟಿದ್ದ ಅಮೌಂಟ್ ನ ಯಾರು ಪ್ರಶ್ನೆ ಮಾಡಿದ್ರು? ಸ್ವಲ್ಪ ಆಫ್ ದ ಟ್ರ್ಯಾಕ್ ಆಗುತ್ತೆ, ಆದ್ರೂ ಕೇಳ್ಬಿಡ್ತೀನಿ. ತಾವು ಹೇಳಿದ್ರಿ ನಮ್ಮ ಸರ್ಕಾರ ಬಂದರೆ ಹಿಜಾಬ್ನ ಬಗ್ಗೆ BJP ಅವರು ತಗೊಂಡಿರುವ ನಿಲುವಿನ ವಿರುದ್ಧ ನಾವು ನಿಲುವು ತಗೊಳ್ತೀವಿ ಅಂತ. 3 ವರ್ಷ ಆಯಿತು, ಕಾನೂನು ಏನು ಬದಲಾಗಿಲ್ಲ. ಒಂದು ನಿಮಿಷ, ಕಾನೂನು ಬದಲಾಗಿಲ್ಲ. ನೀವು ಏನು ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ತಗೊಳ್ತೀವಿ ಅಂತ ಪ್ರಚಾರ ಮಾಡಿದ್ರಿ, ಅದೇನು ವಾಪಸ್ ಬಂದಿಲ್ಲ. 3 ವರ್ಷ ಆಗ್ತಾ ಬಂತು ಸರ್ ಸರ್ಕಾರಕ್ಕೆ. ದಯಮಾಡಿ ಸರ್ ಮುಂದೆ ಕೇಳಕ್ ಬಿಡಿ ಸರ್ ಉತ್ತರನ. ನೀವೇನ್ ಮಾಡೋದು? ಟಿಪ್ಪು ಜಯಂತಿ ಫಸ್ಟ್ ಟರ್ಮ್ ಅಲ್ಲಿ ಆಯ್ತು, ಸೆಕೆಂಡ್ ಟರ್ಮ್ ಅಲ್ಲಿ ಅದ್ರ ಸುದ್ದಿ ಇಲ್ಲ. BJP ಅವ್ರಿಗೆ ಹೇಳ್ತಿರೋದು ಏನು ಮಾಡಿದ್ರಿ? ಎಲ್ಲೆಲ್ಲಿ ಬೇಕೋ ಕಾನೂನಾತ್ಮಕವಾಗಿ ಕಟ್ಟಾಕಂಥದ್ದು, ಕೋರ್ಟ್ಗಳಲ್ಲಿ ಅಡೆತಡೆ ಮಾಡೋಂಥದ್ದು, ಗವರ್ನರ್ ಆಫೀಸ್ಗೆ ಬಿಲ್ಗಳು ಬಿಲ್ ತಡೆಯಂಥದ್ದು, ಅವೆಲ್ಲ ಯಾಕೆ ಸರ್? ಇತ್ತೀಚೆಗೆ ನಾವು ಕೊಟ್ಟಿರೋ ಬಜೆಟಲ್ಲಿ ಅವ್ರಿಗೆ 1,000 ಕೋಟಿ ಕೊಟ್ಟರೆ, ಅಯ್ಯೋ ಇಡೀ ಬಜೆಟ್ ಮುಸಲ್ಮಾನರು ಕೊಟ್ಬಿಟ್ಟಿದ್ದಾರೆ ಪ್ರಚಾರ ಮಾಡೋದಾರೆ ಯಾರು ಸರ್? ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಮೈನಾರಿಟಿ ಪೊಲೀಸ್ ಇಲಾಖೆಯಲ್ಲಿ DG and IG ಆಗಿದ್ರೆ ಸರ್, ಯಾರು ಸಹ ಮಾಡಿದ್ದು? ನಮ್ಮ ಕಾಂಟ್ರಿಬ್ಯೂಷನು, ನಮ್ಮ ಮತ್ತು ಮೈನಾರಿಟಿ ಬಾಂಧವ್ಯ ಚೆನ್ನಾಗಿದೆ. ಅಫ್ಕೋರ್ಸ್ ಇವತ್ತು ದಾವಣಗೆರೆಯಲ್ಲಿ ಅವ್ರ ಕ್ಲೈಮ್ ಏನಿದೆ ಅದನ್ನ ನಿರಾಕರಣೆ ಮಾಡೋದಿಲ್ಲ. ಯಾವುದೇ ಸಮುದಾಯ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ, ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಗೆ ಓಟನ್ನು ಕೊಟ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಕ್ಲೈಮ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಬೇರೆ ಬೇರೆ ಕಡೆಗೆ ನಾನು ಭಾಳ ಪ್ರಾಸ್ತಾವಿಕವಾಗಿ ಹೇಳಿದೆ. ಸಂಪ್ರದಾಯ ಏನಿತ್ತು, ಕುಟುಂಬದ ಸದಸ್ಯರು ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಟ್ಕೊಂಡು ಬಂದಿದ್ವಿ. ಇವೆಲ್ಲವಕ್ಕಿಂತ ಜಾಸ್ತಿ ನಮಗೆ ದಾವಣಗೆರೆಯಲ್ಲಿ ಪಾರ್ಟಿ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಶಾಮ್ನೂರವರ ಕುಟುಂಬದ ವ್ಯಕ್ತಿತ್ವ, ಅವರ ಕುಟುಂಬದಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ನು. ಇಲ್ಲಿ ನೀವು 99ರಲ್ಲಿ ರಥಯಾತ್ರೆ ಬಂದಾಗ ಸುಮಾರು 30-35 ಜನ ಗೋಲಿಬಾರು ಮತ್ತೊಂದರಲ್ಲಿ ಹಸುನಿಗೆ ಇರ್ತಕ್ಕಂಥದ್ದು. ಯಾರು ಅವ್ರಿಗೆಲ್ಲ ಆಶಯ ಕೊಟ್ಟಿದ್ದು? ಕೋವಿಡ್ ಬಂದಾಗ ಆಶಯ ಕೊಟ್ಟಿದ್ದು ಯಾವತ್ತು? BJP ಅವ್ರು ಬಂದಿದ್ರಾ? BJP ತಾನೇ ಬೆಂಕಿ ಹಚ್ಚಿದ್ದು ರಥಯಾತ್ರೆಯಲ್ಲಿ. ಇಡೀ ದಾವಣಗೆರೆಯಲ್ಲಿ 35 ಜನ ಗೋಲಿಬಾರು ಮತ್ತೊಂದು ಮರ್ಡರ್ಗಳಾಗಿ ಸತ್ತಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಯಾರು ಅವ್ರ ಜೊತೆ ನಿಂತಂಥವ್ರು? ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳಿಗೆ ಗೊತ್ತಿದೆ ಯಾರು ಸಹಾಯ ಮಾಡಿದ್ದು. ಅಫ್ಕೋರ್ಸ್ ಅವ್ರಿಗೆ ಅಸಮಾಧಾನ ಇದೆ, ನಾನು ಒಪ್ಕೋತೀನಿ.
ಟಿಕೆಟ್ ನಮ್ಗೆ ಕೊಡಬೇಕಾಯ್ತು, ನಾವು ನಿಮ್ಗೆ ಓಟ್ ಹಾಕಿದ್ವಿ, ನಮಗೊಂದು ಅವಕಾಶ ಬೇಕು, ತಪ್ಪಿಲ್ಲ ಕೇಳೋದ್ರಲ್ಲಿ. ನೀವು 2013ರಲ್ಲಿ ಹೈಯೆಸ್ಟ್ ಟಿಕೆಟ್ ಕೊಟ್ಟಿದ್ದೀವಿ, 19 ಟಿಕೆಟ್ ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಮೈನಾರಿಟಿಗೆ, 15 ಟಿಕೆಟ್ ಕೊಟ್ಟಿದ್ದೀವಿ. ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಅಶೋಕ್ ಗೌಡ್ರು. ಅಶೋಕ್ ಗೌಡ್ರೆ ಕೇಳಂತ ತಪ್ಪಲ್ಲ. ಅಶೋಕ್ ಗೌಡ್ರೆ, ಲಿಂಗಾಯತ ಓಟ್ಗಳು ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ಗೆ ಬಂದಿದ್ದಾವೆ ಅಂತ? ಖಂಡಿತವಾಗ್ಲೂ ಇಲ್ಲ. ರಮೇಶ್ ಬಾಬು ಅವ್ರು ಹೆಂಗೆ ಹೇಳ್ತಾವ್ರೆ ಅಂದರೆ, ಅವರು ಕಾಂಗ್ರೆಸ್ ಪಾರ್ಟಿಲಿ ಎಣ ಸತ್ತೈತೆ, ಎಣ ಬಿದ್ದೈತೆ, ನಮ್ಮ ಪಾರ್ಟಿನಲ್ಲಿರೋ ಸೊಳ್ಳೆ ಸತ್ತಿರೋದನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ವಿಚಾರ ನೋಡಿ, ಲಿಂಗಾಯತರು ಓಟು ಬಿ ಜೆ ಪಿಗೆ ಬಂದಿದೆ, ಒ ಬಿ ಸಿ ಓಟು ಬಂದಿದೆ, ಮುಸಲ್ಮಾನರು ಓಟು ಬಂದಿದೆ. ಮಸ್ಲೆ ಕಣ್ಣೀರನ್ನ ಮುಸಲ್ಮಾನರ ಬಗ್ಗೆ ಹರಿಸೋದನ್ನ ಕಾಂಗ್ರೆಸ್ ಅವ್ರು ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಫ್ಯಾಕ್ಟ್ ಆಫ್ ದ ಮ್ಯಾಟರ್, 2016ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿತ್ತು ಏನು ಅಂತ ಹೇಳಿದ್ರೆ, ಇಡೀ ಮದ್ರಸಾಗಳನ್ನ ನಾವು ಅಪ್ಲಿಫ್ಟ್ ಮಾಡಬೇಕು, CBSE ICSE ಮಾಡಲಿಕ್ಕೋ ಅಥವಾ ಸ್ಟೇಟ್ ಬೋರ್ಡ್ ಮಾಡಲ್ಗಳಿಗೆ. ಅದರಿಂದಾಗಿ ನೀವು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಪೆಡಾಗಜಿ ಇಂಪ್ರೂವ್ ಮಾಡೋಕ್ಕೆ ಎಲ್ಲ ಸರ್ವೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಂದ್ಬಿಡ್ತೀನಿ, ಮಸ್ಲೆ ಕಣ್ಣೀರು ಹೆಂಗೆ ಸುರಿಸ್ತಾರೆ ಅಂತ ಹೇಳಿ. ಇದು ಇಂಪಾರ್ಟೆಂಟ್. ಯಾಕೆ ಅಂದರೆ 50 ಕೋಟಿ ಅಲಾಕೇಟ್ ಮಾಡಿ 2016ರಲ್ಲಿ ₹1 ಖರ್ಚು ಮಾಡಲಿ 2018ವರೆಗೂ. ಇದೇ ನಮ್ಮ ಯಡಿಯೂರಪ್ಪರು ಬರಬೇಕಾಯಿತು ಮದ್ರಸಾಗಳನ್ನ ಫ್ಯಾಕ್ಟ್ ಕಟ್ಟೀರಿ ಅಂತ. ಮೊನ್ನೆ ಈ ಸರ್ಕಾರ ಬಂದ ಮದ್ರಸಾಗಳ ಒಂದು ಕಂಪ್ಲೇಂಟ್ ಹೋದ್ರೆ ಒಳಗಡೆ ಅವ್ರು ಯಾರು ಕೇಸ್ ಮಾಡಕ್ ಹೋಗ್ತಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಮದ್ರಸಾಗಳಲ್ಲಿ ಕನ್ನಡ ಕಲೀರಿ ಅಂತ ಹೇಳಿದ್ರೆ ಅದನ್ನ ವಾಪಸ್ ತೆಗೆದುಕೊಂಡ್ರು. ಇವತ್ತು ಕನ್ನಡ ಕಲಿಸಿಲ್ಲ. ನೀವು ಎಜುಕೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಮುಸಲ್ಮಾನರಿಗೆ ಅಂದ್ರೆ ಇರೋದೆಲ್ಲ ಮಾತಾಡ್ತೀರಿ, ಅದು ಇದೆಲ್ಲ ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ಗೆ ಯಾಕೆ ಬಂದ್ರಿ? ಇಲ್ಲ, ಆ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಕಾಂಗ್ರೆಸ್ನವರೇ. ಎಕ್ಸಾಕ್ಟ್ಲಿ ಹೇಳ್ತಿದ್ರು ಟಿಕೆಟ್ ಕೊಡದೇ ಇದ್ದಿದ್ದು ಸರ್, ಅಭಿವೃದ್ಧಿ ವಿಷಯ ಮಾತಾಡ್ತಿಲ್ಲ ಹಿಂದಿನ ಎಲೆಕ್ಷನ್ ಅಲ್ಲಿ ಮತ್ತೆ STP ಸಹ 1,800 ಓಟ್ ತಗೊಂಡಿದ್ದ ಕಾರಣನೇ ನಾವೆಲ್ಲ ಮುಖಂಡರು. ಓಕೆ, ಅಂದ್ರೆ ನೀವೆಲ್ಲ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಕ್ಕೆ SDPI ಕಡೆ ಮುಸ್ಲಿಂ ಓಟ್ ಹೋಗ್ಲಿಲ್ಲ ಅಂತ ಇಟ್ಕೊಂಡು ಕಾಂಗ್ರೆಸ್ ಆಗಿದ್ದು. ಅವಾಗ ನಾವು ಮಸೂತಿಯಲ್ಲೂ ಸಹ ಅಡ್ವಾನ್ಸ್ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ನಾವು ಶ್ರಮ ಪಟ್ಟಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ದಾವಣಗೆರೆಯಲ್ಲಿ ಸಹ ಉಳಿದಿದ್ದ ಹೊರತು ಮುಖಂಡರಾಗಿ ಬೆಳ್ಕೊಂಡು ಹೋಗಿದ್ದಾರೆ. ಆ ಒಂದು ಪ್ರಕೃತಿನ ನಾವು ಮುಂದೆ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ನಮ್ಮ ಸಮಾಜದ ಡೆವಲಪ್ಮೆಂಟು ಆಗ್ತಿಲ್ಲ, ಮತ್ತೆ ನಮಗೆ ಸಾಮಾಜಿಕ ನ್ಯಾಯನೂ ಸಹ ಕೊಡಿಸ್ಲಿಕ್ಕೆ ಕಾಂಗ್ರೆಸ್ ಪಕ್ಷದವರು ಸಮರ್ಥರಾಗಿದ್ದಾರೆ. ಅದಕ್ಕೋಸ್ಕರ ನಮ್ಮನ್ನೊಂದು ಬಂಡಾಯ ಅಭ್ಯರ್ಥಿಯಾಗಿ ನಿಂತು ಕಾಂಗ್ರೆಸ್ ಸೋಲಿಸಲಿಕ್ಕೆ ನಮಗೆ ಬಹಳ ಅಲ್ಲ ಸರ್, ಮುಸ್ಲಿಂ ದ್ವೇಷವನ್ನ ತೋರ್ಪಡಿಸಿಕೊಂಡು ಬಂದಿರುವ ಬಿಜೆಪಿ ಗೆದ್ರೂ ಪರವಾಗಿಲ್ವಾ? ಅಲ್ಲ, ಈಗ ಯಾವ ತರ ಸನ್ನಿವೇಶ ಇದೆ ಅಂದ್ರೆ, ಈಗ ಯಾವ್ದಾರ ಒಂದು ನಾವು BJP ಗೆಲ್ಲಬೇಕು ಅನ್ನೋ ಉದ್ದೇಶ ನಮಗೆಲ್ಲ ಸರ್. ನಮಗೆ ಈ 1-2 ವರ್ಷ ಪಾಠ ಕಲಿಸ್ಬೇಕನ್ನೋ ನಮ್ಮ ಉದ್ದೇಶ. ಕಾಂಗ್ರೆಸ್ ಪಕ್ಷದಕ್ಕೆ ಮುಸ್ಲಿಂ ಬಾಂಧವರು, ಅಹಿಂದ ವರ್ಗದವರು ಕಾಂಗ್ರೆಸ್ ಪಕ್ಷ ನಮಗೆ ಅನಿವಾರ್ಯ ಅಲ್ಲ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅನ್ನೋದನ್ನ ಅರ್ಥ ಮಾಡಿಕೊಡಲಿಕ್ಕೆ ನಾವು ಈ ಒಂದು ಇದನ್ನ ಸ್ಟೆಪ್ ಎತ್ತಿದೀವಿ. ನಮಗೆ ಕಾಂಗ್ರೆಸ್ ಪಕ್ಷದವರು ನಮಗೆ ವೋಟ್ ಬ್ಯಾಂಕ್ ಮಾಡಿ ಏನಾರಾಗ್ಲಿ BJP ಕಾಂಗ್ರೆಸ್ ಬಿಟ್ಟು ಮತ್ತೆ ಯಾರಿಗೆ ವೋಟ್ ಹಾಕ್ತೀರಿ ಕರ್ನಾಟಕದಲ್ಲಿ? ಕಾಂಗ್ರೆಸ್ ಬಿಟ್ಟು ಮತ್ತೆ ಯಾರಿಗೆ ವೋಟ್ ಹಾಕ್ತೀರಿ ಕರ್ನಾಟಕದಲ್ಲಿ? ಬೇರೆ ರಾಜ್ಯಗಳಲ್ಲಿ ಬಿಜೆಪಿಯನ್ನು ಸೋಲಿಸುವ ಶಕ್ತಿ ಇರುವ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಇದಾವಪ್ಪ, ಒಪ್ಕೋತೀನಿ. ಕರ್ನಾಟಕದಲ್ಲಿ ಯಾರಿದ್ದಾರೆ? ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ಕಂತೀವಿ. ಇನ್ಮೇಲೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳಕ್ಕೆ ನಮಗೆ ಎಲ್ಲದಕ್ಕೂ ಸಂವಿಧಾನ ಎಲ್ಲದಕ್ಕೂ ಇದು ಅಧಿಕಾರ ಕೊಡುತ್ತಲ್ಲ. ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಮಗೆ ವೋಟ್ ಬ್ಯಾಂಕ್ ಆಗಿ ತಗೊಂಡಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವಂತ ನಾವು ಕೆಲಸನೂ ಮಾಡ್ತೀವಿ. ಈಗ ಮೊನ್ನೆ ತಾನೇ ನೋಡ್ರಿ, ಈಗ ಬಂದಿರ್ತಾರೆ ಇಲ್ಲಿ ರಿಜ್ವಾನ್ ಅರ್ಷದ್ ಸರ್ ಬಂದಿದ್ರು, NA ಹರೀಶ್ ಸರ್ ಬಂದಿದ್ರು, ಸಲೀಂ ಅಹಮದ್ ಅವರು ಬಂದಿದ್ರು. ಎಲ್ಲಿಗೆ ಬಂದಿದ್ರು ಅವರು? ದೊಡ್ಡ ಮುಖಂಡರ ಮನೆಗೆ. ಕೆಳಮಟ್ಟದ ಕಾರ್ಯಕರ್ತರನ್ನ ಏನಾಗಿದೆ, ಏನ್ ಡೆವಲಪ್ಮೆಂಟ್ ಆಗಿದೆ, ನೀವು ಯಾಕೆ ಈ ತರ ಮಾಡ್ತಾ ಇದ್ದೀರಾ, ಯಾಕೆ ಈ ಸನ್ನಿವೇಶಗಳು ಬಂದು ಅನ್ನೋದನ್ನ ಯಾವ್ದಾರ ಒಂದು ಬಂದು ನಮ್ಮ ಸ್ಲಮ್ ಆಗಲಿ ಯಾವ್ದಾರ ಒಂದು ಬಡ ಕುಟುಂಬದ ಇದಕ್ಕಾಗ್ಲಿ ಕಾರ್ಯಕರ್ತನಾಗ್ಲಿ ಮಾತಾಡ್ಸೋಂಥ ಕೆಲಸ ಮಾಡಿಲ್ಲ ಅವರು. ಅವ್ರು ಪೂಜಾ ಹೋಟ್ಲಲ್ಲಿ ಕುತ್ಕೊಂಡು ಅಲ್ಲೇ ಆಯ್ತಲ್ಲ ನಮಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ಜೇಬ್ ಕತ್ರು ಅಂದ್ರೆ ನಮಗೆ ಫಿಟ್ ಪಾಕೆಟ್ ಮಾಡುವಂತ ಕ್ಯಾಂಡಿಡೇಟ್ಗಳು ಅಂದ್ರೆ ಪ್ರಜಾಪ್ರಭುತ್ವ ತಂತ್ರ ವ್ಯವಸ್ಥೆಯಲ್ಲಿ ನಾವು ಇಂಡಿಪೆಂಡೆಂಟ್. ಸಾದಿಕ್ ಪೈಲ್ವಾನ್ರು ಅವರ ಕುಟುಂಬದವರೆಲ್ಲ ಸೇರ್ಕೊಂಡು ಪ್ರಯತ್ನ ಪಟ್ಟಿದ್ದಾರೆ ಕೆಲವು ಇಂಡಿಪೆಂಡೆಂಟ್ಗಳನ್ನು ವಾಪಸ್ ತೆಗೆಸೋದಕ್ಕೆ. ಮಾತಿಗೆ ಮಾತಲ್ಲ, ಕೈ ಹಚ್ಚಿ ಬಡದಾಡ ಲೆವೆಲ್ಗೆ ಬಂದಿದೆ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.